ಗೌರಿ ಗೌರಿ. ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೀವು ವಿಡಿಯೋ ಕೂಡ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಚಿಕ್ಕಮ್ಮ ಕರದಿ? ಹ್ಞೂ. ನಿಮ್ಮ ಅವ್ವಂದು ಕಿವಿಯನ್ನು ಎಲ್ಲಿಟ್ಟಿವ ಚಿಕ್ಕಮ್ಮ? ಅದು ಅದು ಏನದು? ಅದು ಎಲ್ಲಿಟ್ಟು ಹೇಳು. ಅದು ನನ್ನ ಹತ್ರನೇ ಇತ್ತು, ಅದನ್ನು ತೆಗೆದು ಮೇಲೆ ಇಟ್ಟೀನಿ. ಎಲ್ಲಿ ಮೇಲೆ ಇಟ್ಟು ತೋರಿಸ್ ನೋಡಿ. ಏನದು? ಏನು ಗಲಾಟೆ? ಅವ್ರ ಅವ್ವನ ಕಿವಿಯನ್ನು ಎಲ್ಲಿಟ್ಟ ಅಂತ ಕೇಳಾಕತ್ತೀನಿ. ಆಕೆ ಭಯ ಬಿಡವಳು. ಹೇಳಿ ಎಲ್ಲಿಟ್ಟಿ? ಅದು ಚಿಕ್ಕಮ್ಮ ಒಂದು ಕಳೆತು, ಒಂದೆಲ್ಲ ಇಟ್ಟೆ ಮೇಲೆ. ಇಲ್ಲೇ ಮೇಲೆ ಇಟ್ಟಿದ್ದೆ ಅದನ್ನು. ಇಲ್ಲ ಇಲ್ಲಿ ಒಂದು ಕಳೆದೈತಿ, ಒಂದು ಇಟ್ಟಿದ್ದೆ. ಯಾಕೆ ಮಣ್ಣಿನ ಕಾಯಿ ಸಿಕ್ಕಿತ್ತಿಲ್ಲ? ಅದು ನೀನೇ ಎಲ್ಲಿಟ್ಟಿ ನೋಡು. ಹೌದು, ಒಂದು ನನ್ನ ಕಾಯಿ ಸಿಕ್ಕೈತಿ. ಇನ್ನೊಂದು ಎಲ್ಲಿಟ್ಟಾಳಕಿ? ಬಂಗಾರ ರೇಟ್ ಎಷ್ಟೈತೆ ಗೊತ್ತೈತೇನ? 1,46,000 ಐತಿ. ಅಷ್ಟು ಗೊತ್ತಾಗಲ್ಲ ಒಂದು ಚೆನ್ನಾಗಿ ಬಂಗಾರ ಇಟ್ಕೋಬೇಕಂತೇಳಿ. ಅದು ಮೊದಲ ಹಳೆ ಬಂಗಾರ, ಹೆಂಗೆ ಬೇಕಾದಂಗೆ ಹೋಗೋದೇನ? ಅದು ಕಳೆದಿಸೋದಕ್ಕೆ ನನ್ನ ಮುಂದೆ ಏನು ಹೇಳಿಲ್ಲ. ಚಿಕ್ಕಮ್ಮ ಅದು ಹೇಳಿದ್ರೆ ನೀವು ಬೈತೀರಾ ಅಂತ ಹೇಳಿಲ್ಲ ನಾನು. ಹೇಳಿಕಂದ್ರೆ ಬೈಯಲ್ಲ ಅನ್ನೋದು ಗೊತ್ತಿಲ್ಲ ನಿನಗೆ? ಎಲ್ಲ ಕಳ್ಕೊಂತ ಬತ್ತಿ, ಇನ್ನೂ ಏನೇನು ಮುಚ್ಚಿಟ್ಟಿ ನನ್ನ ಮುಂದೆ? ಎಲ್ಲನೂ ಕಳೆದಿಟ್ರ ನಾಳೆ ಸಿಗ್ತಾವನೆಲ್ಲ. ಈಗೇನು ಮತ್ತೇನು ಮುಚ್ಚಿಟ್ಟಿ ಹೇಳು? ಅದೇನೋ ತೊಗೊಂಡು ಬಂದು ಅಲ್ಲಿ ಮೇಲೆ ಇಟ್ಟಲ್ಲ, ಏನದು? ಅದು ಚಿಕ್ಕಮ್ಮ ಕಾಲೇಜಿಂದ ನನಗೆ ಇದು ಬಂದಿತ್ತು, ಸ್ಕಾಲರ್ಶಿಪ್ ಬಂದಿತ್ತು, ಅದನ್ನು ತೊಗೊಂಡು ಬಂದೆ. ಕಾಲೇಜಿಂದ ಸ್ಕಾಲರ್ಶಿಪ್ ಬಂದಿದ್ದು ಹೇಳಂಗಿಲ್ಲ, ಏನು ಹೇಳಂಗಿಲ್ಲ. ಆಮೇಲೆ ಸೌಕರ್ ಮನೆಯಾಗ ರೊಕ್ಕ ತೊಗೊಂಡು ಬಂದಿದ್ದೆ, ಅದನ್ನ ಹೇಳಿದೇನೋ ಒಂದಿಟ್ಟ ನೀನು. ಐತೆ ನೀನು ಬಂದಿಟ್ಟರೆ. ಚಿಕ್ಕಮ್ಮ ಹೊಡಿಬೇಡ ಚಿಕ್ಕಮ್ಮ. ಬಿಡ, ಅವಳೇನು ಮಾಡಿ ಆತಪ್ಪ ಅಂತದ? ಬಿಡ ಅವಳನ್ನ. ನೋಡ್ರಿ ಅತ್ತಿ, ನೀವು ಸಪೋಟಿ ಬರಕ್ಕೆ ಹೋಗ್ಬೇಡ್ರಿ. ಆ ಸೌಕರ್ ಮನೆಗೆ ಹೊಂಟ ಎಟ್ಟರ ಹತ್ತಿ ತಿಕ್ಕಿದೆ. ಒಂದಿಟ್ಟು ಮನೆಯನ್ನು ಕೆಲಸನೂ ಮಾಡಂಗಿಲ್ಲ, ಆಮೇಲೆ ರೊಕ್ಕನೂ ತಂದು ಕೊಡ್ತಿಲ್ಲ. ಎಲ್ಲ ತನ್ನ ತಂಗಿಯಾರಿಗೆ ಹೋಗಿ ತುರ್ಕಾಕತ್ತಾಳ. ಎಲ್ಲ ಅಲ್ಲಿ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೀಗೆ? ಈ ಥರ ಮಾಡಿದ್ರೆ ನಾಳೆ ಇವ್ರಿಗೇನು ಕೂಡ ಹಾಕ್ಬೇಕಾ ಬೇಡ? ಈಗ ಬಿಡೋಕಿನ ಬಿಡು, ನೋಡೋಣ ಅದನ್ನೆಲ್ಲ. ನಿಂದು ಏಟೈತೆ ನೋಡಿ, ನಿನ್ನ ಕೆಲಸಕ್ಕೆ ಹೊತ್ತಾಗಿರ್ತೈತೆ, ಹೋಗು. ಚಿಕ್ಕಮ್ಮ ಬಿಡು ಚಿಕ್ಕಮ್ಮ, ಅಕ್ಕ ಕೊಡಿಬೇಡ. ಆಮೇಲೆ ಇವು ಅದಾವ, ಇವು ದಂಡ ಪಿಂಡುಗಳು. ಆಕೆ ಕೆಲಸಕ್ಕೆ ಹೋದ್ರೆ ಇವರು ಮಾಡ್ಬೇಕಿಲ್ಲ ಕಸ. ನಿನ್ನೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ನಾನು ಮಾಡೋದಾಗೈತಿ. ಹಚ್ಚಿರ ಕೈ ಅದನ್ನೆದ ನೋಡು. ಒಂದು ನಿನಗೆ ಯಾರು ಮಾಡಂತ ನೀ ಮಾಡ್ಬೇಕಿಲ್ಲ ಎಲ್ಲ ಕೆಲಸ. ಈ ಮುದಿಕಂದ ನೀ ಯಾರು ಏನು ಮಾಡ್ತೀವಿ? ತಿನ್ನೋದು ಕುದಿರೋದು ಆಯ್ತು, ಬರೀ ನಿಂದೆ ಕೆಲಸ ಮಾಡ್ಬೇಕಿಲ್ಲ. ದುಡಿಯಾಕೆ ಹೊಕ್ಕೈಕಿ ಅನ್ನೋದೊಂದು ಒಂದಿಟ್ಟು ಖಬರ್ ಐತೆ ನಿಮ್ಗೆ? ಯಾರು ಎಲ್ಲ ಕೆಲಸ ನಾನು ಮಾಡ್ಬೇಕು? ಹ್ಞೂ ಯಾವ ಭಾಳ ದುಡಿಯಾಕೆ ಹೊಕ್ಕಿ, ದುಡಿದು ಏನು ಸಾಧನೆ ಮಾಡಿ ಇವ ನೀನು? ಎಲ್ಲಿ ತಂದಿಟ್ಟಿ? ಯಾರನ್ನ ಉದ್ಧಾರ ಮಾಡಿ ಅಂತ ಇಷ್ಟು ಮಾತಾಡಕತ್ತಿ? ತಂದಿದ್ದು ನಿನಗ ಸಾಲ್ವಲ್ದು. ಎಲ್ಲ ನಂದು ರೊಕ್ಕ ತೊಗೊಂಡೋಕ್ಕಿ, ಆ ಹುಡುಗಿದು ರೊಕ್ಕ ಬೇಕು ನಿನಗೆ, ನಿಂದು ಬೇಕು, ನಿನ್ನ ಗಂಡಂದು ಬೇಕು. ಎಲ್ಲ ಏನು ತುರುಕಿ ಏನು ಮಾಡಕತ್ತಿ? ಎಲ್ಲಿ ಇಡಕತ್ತಿ ಎಲ್ಲ? ನೋಡ್ರಿ ಅತ್ತಿ, ಎಲ್ಲಿ ಇಡ್ತೀನಿ ಏನು ಮಾಡ್ತೀನಿ ಅದು ನಿಮಗೆ ಬ್ಯಾಡಾಗಿದ್ದೆ. ಈಗ ಕಿವೇನೋ ಕಳೆದಿದ್ದು ನನ್ನ ಮುಂದೆ ಹೇಳಿಲ್ಲಲ್ಲ, ಎಟ್ಟರ ಬೇಕಿಕ್ಕಿದೆ? ನೀ ಬೈತಂತ ಹೇಳಿಲ್ಲ ಕಿ ಏನಾಯ್ತು ಇವಾಗ? ಕೊಡು ಅಂದಾಗ ಕೊಟ್ಟಿಲ್ಲ ಅದನ್ನು. ಈಗ ಇನ್ನೊಂದು ಕಿವ್ಯಾನಿ ಎಲ್ಲೈತಿ, ಅದ್ರದ್ದು ರೊಕ್ಕ ಎಷ್ಟು ಎಲ್ಲ ತೊಗೊಂಡ್ಬರ್ಲಿ. ಈ ಕಿವ್ಯಾನಿ ಇವತ್ತು ಮಾರಕ್ಕೆ ಹೋಗ್ತೀನಿ, ನಾಳೆ ಅದು ಎಲ್ಲೈತಿ ಎಲ್ಲ ತೊಗೊಂಡ್ಬರ್ಲಿಕ್ಕೆ. ಚಿಕ್ಕಮ್ಮ ಕಿವ್ಯಾನು ಮಾರಬೇಡ ಚಿಕ್ಕಮ್ಮ. ದರಿದ್ರದವಳೆ, ಹಿಂಗೆ ಅಂದಂದ ಹಿಂಗೆ ಮಾಡಿದ್ದೀನಿ ನೀನು. ನಾನು ಹೇಳಿದೆ ಯಾವತ್ತ ಕೊಟ್ಬಿಡು, ಎಲ್ಲ ಮಾಡ್ತೀನಿ ಅಂತ ಹೇಳಿ. ಮಾರಿದ್ರೆ ಇಷ್ಟ ಅಂದ್ರೆ ಚಲೋ ಕಿವ್ಯಾನು ತೊಗೊಂಡಿರ್ತಿದ್ದೆ ನಾನು. ನಿನಗೂ ಆಗಲಿಲ್ಲ, ನನಗೂ ಆಗಲಿಲ್ಲ. ಚಿಕ್ಕಮ್ಮ ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ನಾನು ಇದನ್ನೇನು ಮಾಡೋದಿಲ್ಲ. ನೀವು ಹೆಂಗಂದ್ರೆ ಹಂಗೆ ಕೇಳ್ತೀನಿ. ಇವಾಗ ಆ ಕಿವ್ಯಾನು ಮಾರಬೇಡಿ. ಮಾರಬೇಡ ಅಂತ ಯಾಕತ್ತಾ ಇಲ್ಲಕ್ಕಿ? ಅದೇನೋ ಎದಕ್ಕೆ ಬೇಕು ನಿನಗದ? ಮಾರಿ ಏನು ಮಾಡಾಕಿದಿ? ನೀ ದುಡ್ಡು ಎಲ್ಲಿರ್ತಿ? ಮನ್ಯಾಗ ಒಂದು ಕೆಲಸ ಮಾಡಂಗಿಲ್ಲ, ತಿರುಗುದ ದನ ತಿರುಗಿದಂಗೆ. ನೋಡತ್ತಿ, ನೀವು ಮಾತಾಡಬೇಡ್ರಿ. ನಿಮ್ದು ಏಟು ಕೆಲಸ ಐತಿ, ಬಾಯಿ ಮುಚ್ಕೊಂಡು ಒಂದು ಮೂಲೆ ಬಿದ್ದಿರಿ. ಮೊಂತಾರಂತ ಯಾವ ಹೇಳ ನಿಮಗೀಗ? ನಿನ್ನ ಹದ್ಬಸ್ನಾಗ ಇಟ್ಟಿಲ್ಲ ನನ್ನ ಮಗ, ಅದಕ್ಕೆ ಇಷ್ಟು ಗಿರಾಡಾಗತ್ತಿ. ಬರಲಿ ಇಂದ್ರವ, ಬಂದಂದ್ರೆ ಎಲ್ಲ ಗೊತ್ತಾಗತ್ತೆ ನಿನಗೆ. ನಿನ್ನ ಮಗ ಏನು ಕಿತ್ಕೊಂತಾನಂದು ನೀ ಮಾಡೋದೆಲ್ಲ ಹೇಳಿದ್ದೆ ಅಂದ್ರೆ ಗೊತ್ತಾಗತ್ತೆ ನಿನಗೆ. ಆಶಾ, ಏನದು ಬಾಯಿ ಊರು ಮಂದಿಗೆಲ್ಲ ಕೇಳಾಕತ್ತೈತಲ್ಲ. ನೀ ಹೋಗಿಲ್ಲನ್ರಿ ಇನ್ನು? ಹೋಗಿದ್ದೆ, ನೀರಿನ ಬಾಟ್ಲಿ ಬಿಟ್ಟೋದೆ. ಅದನ್ನ ಎಲ್ಲಿಟ್ಟಿ ಅಂತ ಕೊಡ್ಲಿಲ್ಲ ನೀನು, ಹಂಗ ಹೊಂಟಿದ್ ನೋಡು. ಯಪ್ಪ, ನೀ ಬಂದಿದ್ದು ಬಾ ಚಲೋ ಆತ್ ನೋಡಪ್ಪ. ನೋಡಿ ನೀನು ಹಿಂತ ಏನು ಮಾಡಕತ್ತಾಳ ಒಂದಿಟ್ಟ? ಏನತ್ತವ? ಆಕೆ ಗೌರಿ ಹೊಡ್ಯಾಕತ್ತಾಳ ನೋಡಕ್ಕಿ. ಅದು ಕಿವ್ಯಾಂದು ಕಳ್ಕೊಂಡು ಬಂದಾಳ ಅವ್ರ ಅವಂದು, ಅದಕ್ಕೆ ಹೊಡ್ಯಾಕತ್ತ. ಯಾಕಾಶ ಎದಕ್ಕೆ ಹೊಡ್ಯಾಕತ್ತಿ? ಈಕಿಗೆ ಹೊಡಿಬೇಡ ಅಂತ ಏನಿಲ್ಲ. ಅಪ್ಪ ಭಾಳ ಹೊಡಿತಾಳ ನೋಡಪ್ಪ ಅಕ್ಕಾಗ. ಅಲ್ಲ, ಕಿವ್ಯಾಂದು ಮುಚ್ಚಿಟ್ಟಾಳ ನೋಡ್ರಿ, ಹೇಳೇ ಇಲ್ಲ ನನಗೆ. ಇದು ಒಂದು ತಿಂಗಳು ಆಗಿ ಬಂತು. ನೀನು ನೋಡಿದೆ ನಾ ಕಿವ್ಯಾಂದಲ್ಲಿ ಮೇಲೆ ಐತಿ ಎಲ್ಲಿಟ್ಟ ಅಂತ ಕೇಳಿದ್ರೆ ಸುಮ್ಮನೆ ಅಡ್ಡಾಡ್ತಾಳ. ಮೊನ್ನೆ ಕಳ್ಕೊಂಡು ಬಂದಾಗ ಒಂದು ಮಾತು ಹೇಳ್ಬೇಕಿಲ್ಲ ನನಗೆ? ಏನೋ ಎಲ್ಲ ಜಾರು ಬಿದ್ದಿರ್ತೈತಿ, ಏನು ಇವಾಗ? ಜಾರು ಬಿದ್ದಿರ್ತೈತಿ. ಜಾರು ಬೀಳಕದೇನ ಇದು ಅನ ಸಬ್ಕಾರ? ಅಟ್ಟು ಗೊತ್ತಾಗಲ್ಲ ಜಾರು ಬಿದ್ದೈತಿ. ಈ ಕಿವ್ಯಾನು ಈಗ ನೋಡಿ ಕೊಂಡು ಹಾಕೊಂಡು ಅಡ್ಡಾಡಕತ್ತ. ಈಗ ಇದನ್ನು ಮುರಿಸಿ ಸಣ್ಣ ಕಿವ್ಯಾನು ಮಾಡ್ತೀನಿ. ಬ್ಯಾಡ್ಲ ಮಗ, ಆಕಿ ಕಿವ್ಯಾನು ಮುರಿಸಿ ಏನು ಮಾಡಂಗಿಲ್ಲ. ಸುಮ್ಮನೆ ಆಕಿನ ಕಿವ್ಯಾನ ಆಕಿ ಕೊಡು ಅಂತ ಹೇಳ. ಯಾರ ನೀವು ಸುಮ್ ಕುಂದ್ರಿ ನೀವು? ಆಕಿ ಕಿವ್ಯಾನ ಆಕಿ ಕೊಡು. ಅಲ್ರಿ ಅದು ಇಲ್ಲ ಇದು ಇಲ್ಲ, ಕೊಡಾಕಿ ಕಿವ್ಯಾನ. ಆಮೇಲೆ ಮಗ, ಆ ಹುಡುಗರು ಸಣ್ಣ ಹುಡುಗರು ಅದಾವು, ಅವಕ್ಕೆ ಕೆಲಸ ಮಾಡಂತ ಹೇಳ್ತಾಳ ನೋಡ. ಆಮೇಲೆ ಗೌರಿ ಒಂದು ವೇಳೆ ಲೇಟಾಗಿ ಬಂದ ಸ್ಕೂಲಿಂದ, ಅದಕ್ಕೂ ಕೆಲಸ ಮಾಡಕಸ್ತ. ಆಮೇಲೆ ಇನ್ನೊಂದು ಹೇಳ್ಬೇಕು ನಿನಗೆ, ಇವತ್ತು ಸಿಕ್ಕಿ ಅಂತ ಆಗತ್ತೀನಿ. ನಿನ್ನ ಗೌರಿ ಸಾವುಕಾರ ಮನೆ ಕೆಲಸಕ್ಕೆ ಹೋಗ್ತಾಳ. ಏನು ಸಾವುಕಾರ ಮನೆ ಕೆಲಸಕ್ಕ? ಅಲ್ಲೇನು ಕೆಲಸ? ಹ್ಞೂನಪ್ಪ, ನಿಂಗೆ ಗೊತ್ತಿಲ್ಲನ? ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬಂದ ಆಕಿ ರೊಕ್ಕ ಕಟ್ಟಾಕತ್ತಿದ್ದೆ. ಮನೆ ಹೇಳಿದ್ನಲ್ಲ ನಿನಗೆ. ಅಪ್ಪ, ಅದು ಹುಡುಗರದು ಸ್ಕೂಲ್ದು ರೊಕ್ಕ ಕಟ್ಟಕ್ಕೆ ರೊಕ್ಕನೇ ಇಲ್ಲಂಗೆ ಆಯ್ತಾ. ಆಮೇಲೆ ನಿಮ್ಮ ಮುಂದೆ ಕೇಳಿದ್ರೆ ಏನು, ನೀವು ಮೊದಲ ಅಬಿಗೆ ಮಂಜುಳ ರೊಕ್ಕ ಕಟ್ಟಕ್ಕಾಗಲ್ಲ, ಮತ್ತು ಅವನು ಚಲೋ ಐತಿ ಕೆಲಸ. ಅಲ್ಲೇನಿಲ್ಲ, ನನಗೆ ಭಾಳ ಕೆಲಸ ಇರಲ್ಲ. ಸ್ವಲ್ಪ ಮಸಾಜ್ ಮಾಡೋದು, ಬಾಂಡೆ ತಿಕ್ಕೋದು, ಒಗ್ಯಾನ್ ಮಾಡೋದು ಅಷ್ಟೇ. ಅದು ಎಲ್ಲ ಇರ್ತಾವ ಕೈಯಾಗ ಮಾಡೋದು ಅಷ್ಟೇ, ಏನಿಲ್ಲ. ಈಗ ನೋಡು, ಅವರಿಬ್ಬರದು ಸಾಲಿದು ನಾನು ನೋಡ್ಕೋಗತ್ತೀನಿ, ಈಗ ನಮ್ಮದು ನಾನು ನೋಡ್ಕೋಗತ್ತೀನಿ. ಚಲೋ ಅಲ್ಲನ? ಅಲ್ವಾ ಮಗಳ, ನಾ ಇರಕ್ಕಿಲ್ಲ, ಯಾಕೆ ನಿನ್ಗೆ ಇಂಥ ಕಷ್ಟ ತಗೊಂತಿ? ಯಾರು ಹಚ್ಚಾರ ನಿನ್ನ? ಚಿಕ್ಕಮ್ಮನೇ ಹೇಳಿದ್ದು. ಹೌದಾ? ನೀ ಹೆಚ್ಚೇಕಿನ? ಅದು ಅದು ನಾನು ನಾನು ನಾನೇನು ಕೆಟ್ಟದ್ದು ಮಾಡ್ಬೇಕಂತ ಏನು ಮಾಡಿಲ್ಲಲ್ಲ. ಈಗ ನೋಡಿ, ಎಲ್ಲಾರ್ದು ನೀವೊಬ್ಬರ ನೋಡ್ಕೊತಿದ್ರಿ, ಮತ್ತು ಅವು ಆಕಿಗೆ ಹೋಗಂತಂದು ಆಕಿ ಹೋದ್ಲು.
ಇನ್ನು ಮತ್ತೆ ನೀನು ರೊಕ್ಕ ಕೊಡಾಕತ್ತಿ ಅಂತ ಹೇಳಿದ್ದಿ ಅವ್ರಿಗೆ. ಅದು ನಾನು ಕೊಟ್ಟಿಲ್ಲ. ಮತ್ತೆ ಯಾರು ಕೊಟ್ರು? ನೀ ದುಡ್ದಿದ್ದೆ ಅಲ್ಲಿ ಹೆಂಗಾರ? ನಾ ದುಡ್ದಿದ್ದಲ್ಲಿ ಎಲ್ಲಿಟ್ಟಿಲ್ಲ. ಮತ್ತು ಮೊನ್ನೆನ ಇದ್ರ ಯಾರವ ಚೀಟಿ ದುಡ್ಡು ಬಂದಿದ್ದ, ಅವಂಗೂ ಏನೋ ರೊಕ್ಕ ಕೊಡೋದೈತೆ ಅಂತ ಹೇಳಿದ್ದು. ಆ ರೊಕ್ಕ ಎಲ್ಲಿಟ್ಟಿ? ಅವ್ರಿಗೆ ಸ್ವಲ್ಪ ಐತವ. ಅದು ಅದು ರೀ ಅದು ರೊಕ್ಕ ಯಾಕ ಕೈಯಾಗ ನಿಂದ್ರು ಅಲ್ಲಿ ಬರೀ ಖರ್ಚಾಗತ್ತವ. ಏನು ಖರ್ಚು ಮಾಡ್ತೀವ? ಮೊನ್ನೆ ನಾನು ತಂದು ಕೊಟ್ಟೆ ರೊಕ್ಕ. ನೀನು ಕಡೆ ದುಡಿತಿ 8,000 ರೂಪಾಯಿ ಬರ್ತಾನೆ ನಿನಗೂ, 8ರಿಂದ 15 ಬರ್ತೈತೆ, ಎಷ್ಟು ಬರ್ತೈತೆ ಅದರಿಂದ ಬಿಟ್ಟಿದ್ದು. ಈಗ ಮನೆಗೆ ಏನು ತಗೊಂಡು ಬರ್ತೀನಿ ನೀನು? ನಾನು ನಿನಗೆ ಸೂಕ್ಷ್ಮವಾಗಿ ಕೇಳಾಕತ್ತೀನಿ, ರೊಕ್ಕ ಎಲ್ಲಿಟ್ಟಿ ನಿನ್ನ ಅಕೌಂಟ್ನಾಗ ಅದ? ಮೊನ್ನೆ ಅವಂದು ಅಕೌಂಟ್ನಾಗ ರೊಕ್ಕ ತಗೊಂಡಿ ಅಂತ. ಇಲ್ರಿ ತಕೊಂಡಿಲ್ಲ ನಾನು. ಹೌದಾ? ನೀನು ತಗೊಳ್ಳಾರ್ದೆ ರೊಕ್ಕ ಎಲ್ಲಿಂದ ಹೋದು? ರೊಕ್ಕ ಅನ್ನೋದು ಮನ್ಯಾಗ ಒಂಚೂರು ಇಲ್ಲ. ಆಮೇಲೆ ನಾನು ಮೊನ್ನೆ ನಿನಗೆ ಎದಕ್ಕೆ ಕೊಟ್ಟಿದ್ದೆ ರೊಕ್ಕ? ಹೊರಗೆ ಪರ್ಶಿಕಲ್ ಹಾಕ್ಸ್ ಅಂತ ಕೊಟ್ಟಿದ್ದೆ, ಅದನ್ನೂ ಹಾಕ್ಸಿಲ್ಲ. ಆ ರೊಕ್ಕ ಎಲ್ಲಿ ಹೋದು? ಎಲ್ಲ ರೊಕ್ಕನು ಆ ಸ್ವಾಮೀಜಿ ನುಂಗಾಕತ್ತ, ನಾನು ಏನು ಮಾಡಲಿ? ಏನೋ ಗೊಡ ಗೊಡ ಅನ್ನಕತ್ತಿಯಲ್ಲ. ಅದು ಅದು ನೀ ಹಿಂಗೆ ಹೇಳಿದ್ರೆ ಕೇಳಲ್ಲ, ಒಂದು ಬೀಳ್ಬೇಕು ನೀನು. ಬಡಿ ನಾನು ಏನು ತಪ್ಪು ಮಾಡಿಲ್ಲ, ನಂಗೆ ಹ್ಯಾಂಗೆ ಬಡಿತೀರಿ ನೀವು? ತಪ್ಪು ಮಾಡಿಲ್ಲ ನೀನು, ಮತ್ತೆ ಇಷ್ಟೊತ್ತ ನೀ ಏನು ಮಾಡಕತ್ತಿ? ಹಾಕ್ಲ ಮಗ ಹಾಕ. ಅಪ್ಪ ಹೋಗ್ಲಿ ಬಿಡಪ್ಪ, ಅಪ್ಪ ಬಡಿಬೇಡ ಬಿಡಪ್ಪ ಹೋಗ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಗಂಡ ನಾನು ಬಡ್ಕೊಂಡ್ಬಿಟ್ನಲ್ಲೇ ಗೌರಿ, ನಿನ್ನಿಂದಾನೇ ನನ್ನ ಗಂಡ ನಾನು ಬಡ್ದ. ನಾವು ಒಂದು ಕ್ಷಣ ನೀನು ನಿಂದ್ರಂಗಿಲ್ಲ. ಹೊಕ್ಕಿನ ನಾನೀಗ, ನಾನು ತವ್ರ ಮನೆಗೆ ಹೊಕ್ಕಿನ ನಾನೀಗ. ನನ್ನ ಗಂಡ ಒಂದು ದಿನ ನಾನು ಹೊಡೆದಿದ್ದಿಲ್ಲ. ಅತ್ತಿಯಾರ ನೀವು ಹಚ್ಚಿಕೊಟ್ರಿ, ನೀವು ಹಚ್ಚಿಕೊಟ್ಟಲ್ಲೇ ಈ ಪರಿಸ್ಥಿತಿ ಬಂದಿದ್ದು. ನಾನೀಗ ನಿಂದ್ರಂಗಿಲ್ಲ, ನಾನು ನನ್ನ ತವ್ರ ಮನೆಗೆ ಹೊಕ್ಕಿನ ಈಗ. ಹೋಗು ನಿಂಗೆ ನಿಂದ್ರ ಅಂತ ಹೇಳ್ಯಾರ. ಒಂದು ದಿನ ತಾಯಿ ಆಗಲಿಲ್ಲ ಈ ಮಕ್ಕಳಿಗೆ, ಒಂದು ದಿನ ಮನೆಯಾಗ ಇದ್ಕೊಂಡು ಏನೂ ಮಾಡಿಲ್ಲ. ನಾನು ನೋಡಕ್ಕೆ ಹತ್ತೀನಿ, ನಾನು ಹೋಗ್ಲಿ ಬಿಡು ಅಂತ ಅಂದೆ. ಇವತ್ತು ಬುದ್ಧಿ ಕಲಿತಾ, ನಾಳೆ ಬುದ್ಧಿ ಕಲಿತಾ ಅಂತೆ. ಒಟ್ಟ ಬುದ್ಧಿನ ಕಲೀಲಿಲ್ಲ ನೀನು, ಮಗ ಬುದ್ಧಿನ ಹೆಚ್ಚಾಕತ್ತಿ ನನಗೆ. ಆ ಹುಡುಗಿನ ಸಾಲಿಗೆ ಹೋಗ್ಕಾವು ಅಂತಂದಿದ್ದಕ್ಕೆ ನಾನು ಈ ರೊಕ್ಕ ಕೊಡಕತ್ತಿ ಅಂತ ಮಾಡಿದ್ದೆ. ನನಗೆ ಇದ್ರ ಗೊತ್ತಿತ್ತ ಅಂದ್ರೆ ನೀನು ನಾಗ ಇಕ್ಕಳಿಸಿದ್ದೆ. ಅಪ್ಪ ಹೋಗ್ಲಿ ಬಿಡಪ್ಪ, ಅದಕ್ಕೇನಾಗುತ್ತೆ? ನನಗೂ ಮನೆಗೆ ಕುಂತು ಬೇಸರ ಆಗತ್ತಿಲ್ಲ. ಈಗ ನಾನು ಒಂದು 4 ದುಡಿದಿದ್ದೆ, ಮತ್ತು ಅದು ಅಲ್ಲದೆ ಸಾವುಕಾರ ಮನೆ ಎಷ್ಟು ಚಲೋ ಐತಿ ಗೊತ್ತಾನ. ನನಗೆ ಅಲ್ಲಿಂದ ತುಂಬ ಕಲಿಯಾಕತ್ತೀನಿ ನಾ ಅವ್ರ ಮನೆಗೆ. ಅಲ್ವಾ, ಈಗ ದುಡ್ದಿದ್ದು ದುಡ್ಡು ಎಲ್ಲಿಡಕತ್ತಾಳ? ನಾನೇ ಖರ್ಚು ಮಾಡ್ತೀನಿ. ಮಕ್ಕಳಿಗೆ ಏನು ಕೊಟ್ಟೆ ಇಲ್ಲ ನೋಡು. ನನ್ನ ಮೇಲೆ ಕೈ ಮಾಡಿದ್ರಲ್ಲ ನೀವು, ನೋಡ್ತೀರಿ ನಾ ಹೋಗ್ತೀನಿ, ಏನಾರು ಮಾಡ್ಕೊರಿ. ನೀನು ದೊಡ್ಡ ಬೆದರಿಕೆಗೆ ಅನ್ಸ್ತೀನಿ ಅಂತ ಕೊಂಡೆ ನಾವು ಹಾಕಿದ್ರು ರೊಕ್ಕ. ಈಗ ನಡಿ, ಗಂಟು ಮುಟ್ಟಿ ಕಟ್ಕೊಂಡು ಹೋಗು. ಹೋಗ್ತೀನಿ ತಗೋ, ಎಲ್ಲಾರನ್ನೂ ಇಲ್ಲೇ ಬಿಟ್ಟು ಹೋಗ್ತೀನಿ. ಏನು ಮಾಡ್ಕೊಂತಿ ಮಾಡ್ಕೊ, ನಾನು ನೋಡ್ತೀನಿ. ಎಷ್ಟು ಹರಡಕತ್ತೀನಿ ನನ್ನ ಮೇಲೆ ನೀನು. ನಾನೇನು ದೊಡ್ಡ ತಪ್ಪು ಮಾಡಿದಂತ? ನಿನ್ನ ಮಕ್ಕಳಿಗೆ ಕೆಲಸ ಮಾಡಂಗಿತ್ತಪ್ಪನ. ನಾಳೆ ಮದುವೆಯಾಗಿ ಬೇರೆದಾರ ಮನೆಗೆ ಹೋದ್ರೆ ನಾಳೆ ನಮ್ಮನ್ನು ಹಾರಾಡಿ ಹೇಳ್ತಾಳೆ, ಏನು ಕೆಲಸನೂ ಕಲಿಸಿಲ್ಲ ಅಂತೇಳಿ. ಅದಕ್ಕೆ ನಾನು ಎಲ್ಲದಕ್ಕೂ ಕೆಲಸ ಹಚ್ಚಿದೆ. ಆದ್ರೆ ನೀನು ನನಗೆ ಅದನ್ನ ತಪ್ಪು ತಿಳ್ಕೊಂಡಿಲ್ಲ. ನಿನ್ನ ಮಗಳಿಗೆ ಕೆಲಸ ಹಚ್ಚಿದ್ದ ತಪ್ಪತ್ತಲ್ಲ. ಆಯ್ತು ತಗೋ, ಹೋಗ್ತೀನಿ ನಾನು. ಹೋಗ್ಲಿ ಬಿಡು ಮಗ, ಏನು ಒಂದು ಮನ್ಯಾಗ ಚಂದಂಗೆ ಕೆಲಸ ಮಾಡ್ತಿದ್ದಿಲ್ಲ. ಮುದುಕಿ ನಿನಗೆ ಹಾಲು ಕೊಡ್ದದ್ದು ಖುಷಿ ಆಯ್ತಲ್ಲ. ಈಗ ಹೋಗ್ತೀನಿ, ನೋಡ್ಕೊ ಎಲ್ಲಿ ಹೆಂಗೆ ಮಾಡ್ತೀಯ ಮಾಡ್ಕೊ, ನೋಡ್ತೀನಿ ನಾನು. ಎಷ್ಟು ದಿನ ನೋಡ್ತೀರಿ ಚಿಕ್ಕಮ್ಮ? ಬೇಡ ಚಿಕ್ಕಮ್ಮ, ಹೋಗ್ಬೇಡ ಚಿಕ್ಕಮ್ಮ. ಮಂಜುಳಾ ಅಭಿ ಮತ್ತು ಬೇಜಾರಕ್ರ ಚಿಕ್ಕಮ್ಮ. ಮಂಜುಳಾ ಅಭಿ ಇಲ್ಲೇ ಇರ್ಲೋ, ನೀವು ಬರಕ್ಕೆ ಹೋಗ್ಬೇಡ್ರಿ, ಇಲ್ಲೇ ನಿಮ್ಮ ಅಪ್ಪನ ಮನೆಯಾಗ ಇರ್ರಿ. ನಾನು ಕರ್ಕೊಂಡು ಹೋದ್ರೆ ಮತ್ತೆ ನಿಮ್ಮ ಅವು ಕರ್ಕೊಂಡು ಹೋಗಿಲ್ಲ ಅಂತ, ಇಲ್ಲೇ ಇರ್ರಿ ನೀವು. ನಾವು ಬರ್ತೀವಿ ನಾನು ಬರ್ತೀನಿ ನಾನು ಇಲ್ಲೇ ಇರಲ್ಲ, ನಾನು ಬರ್ತೀನಿ. ಚಿಕ್ಕಮ್ಮ ಬೇಡ ಚಿಕ್ಕಮ್ಮ, ಏನೋ ತಪ್ಪಾಗೈತಿ, ಹೋಗ್ಲಿ ಬಿಡು ಚಿಕ್ಕಮ್ಮ. ನಾ ಅಪ್ಪಗೆ ಹೇಳ್ತೀನಿ, ಅಪ್ಪ ಹೋಗ್ಲಿ ಬಿಡು ಅಂತ ಹೇಳಪ್ಪ. ಅಪ್ಪ ಹೋಗ್ಲಿ ಬಿಡು ಅಂತ ಹೇಳಪ್ಪ. ಸುಮ್ಮನೆ ಚಿಕ್ಕಮ್ಮ ಹೊಂಟ ಮನೆಗೆ ಬಿಟ್ಟು. ಹಂಗೆ ಬೇಡಪ್ಪ, ನಾಳೆ ನನ್ನಿಂದ ಅಂತ ಅನಿಸ್ಬಾರ್ದು. ಕರಿ ಚಿಕ್ಕಪ್ಪನ. ಅಪ್ಪ ಚಿಕ್ಕಮ್ಮನ ಕರಿ ಚಿಕ್ಕಮ್ಮ. ಅಪ್ಪ ಯಾರು ನಾನು ಕರೀದು ಬೇಡ, ನಾ ಹೋಗ್ತೀನಿ. ಅವ್ರು ಹೆಂಗೆ ನನ್ನ ಕೈ ಮೆತ್ತಿದ್ರು. ಒಂದು ದಿನ ಹೊಡೆದಿದ್ದಿಲ್ಲ ನನ್ನ ಗಂಡ, ನಿನ್ನ ಸಲಾಗಿ ಹೊಡೆಸ್ಕೊಂಡೆ. ನಾ ಮಣಿ ಬಾಳೆ ಮಾಡಿ ನಾನು ಹೊಡೆಸ್ಕೊಂಡೆ. ಏನು ಮಣಿ ಬಾಳೆ ಮಾಡಿ ಏನು ಮಾಡಿಲ್ಲ ನೀನು? ಒಂದಿನ ಮಕ್ಳಿಗೆ ಯಾವ ಅಂತ ಆಗಲಿಲ್ಲ ನೀನು. ಮದುವೆ ಆಗ್ಬೇಕಾದ್ರೆ ಏನು ಹೇಳಿದ್ದೆ ನೀನು? 3 ಜನ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳಿದ್ದಿಲ್ಲ. ಈಗ ಏನು ನಾನೇನು ಬೇರೆದಾರ ಮಕ್ಳಿಗೆ ನೋಡಾಕತ್ತೀನಿ? ನನ್ನ ಮಕ್ಳಿಗೆ ನೋಡಾಕತ್ತೀನಿ ಮತ್ತೆ. ಇಲ್ಲಿ ತಗೋ, ಹೋಗ್ತೀನಿ ನಾನು. ಹೋಗ್ತೀನಿ ಅನ್ನಕತ್ತೆ ಎಷ್ಟೊತ್ತ ಹೋಗಿ ನಡಿ ಮಗ, ನಿಜವಾಗ್ಲೂ ಹೋದಲ್ಲೋ? ಹೋಗ್ಲಿ ಬಿಡವ, ಏನು ಸಾಕಾಗಿತ್ತಿಕ್ಕಿನ ನೋಡಿ ನನಗೂ. ನಾ ಸಣ್ಣ ಹುಡುಗಿ ಬಂದು ಮಾಡಿ ಹೇಳಿತ್ತು, ಅಪ್ಪ ನಂಗೆ ಅಕ್ಕಳ ಕರಿಬಿಲ್ಲ ಅವ್ರು ಭೀ ಕೊಡಿಸ ಅಂತಂದ್ರೆ ಬರೀ ತನ್ನ ಮಕ್ಕಳಿಗೆ ತೊಗೊಳ್ಳಿ ಬಿಡು ಬೇಡ ಅನ್ನಲ್ಲ ನಾನೇನ. ಆದ್ರೆ ಮಕ್ಕಳಿಗೂ ಕೊಡಿಸ್ಬೇಕಿಲ್ಲ, ಇವು ಮಕ್ಕಳೇ ಇಲ್ಲ. ಮತ್ತು ಇಂಥವೆಲ್ಲ ಹೊಲಸ್ಕೇರಿ ಮಾಡ್ಕೊಂಡು ಇಟ್ಕೊಂಡ. ಅಲ್ಲಿ ನೋಡಿ, ಚೀಟಿ ದುಡ್ಡು ಕಟ್ತೀನಿ ಅಂತೇಳಿ ಅಲ್ಲಿ ಸಾಲ ಮಾಡ್ಕೊಂಡು ಬಂದಾಳ. ಏನಕ್ಕಿಂದ ದುಡಿಮೆಯಾರ ಏನು ಮಾಡ್ತಾಳಕ್ಕಿ? 1 ದಿನ ಫ್ಯಾಕ್ಟ್ರಿಗೂ ಹೋಗಲ್ಲ ಅಂತ, 3 ದಿನ ಹೋಗ್ಕಂತ 1 ದಿನ ಮನೆಗಿರ್ತಾ. ಮನೆಗಿದ್ದರೆ ಏನು ಮಾಡಕತ್ತಾಳ ಹೇಳಿಕ್ಕಿ? ಹೋಗು. ಅಕ್ಕ ನಂಗಂತೂ ಫುಲ್ ಖುಷಿ ಆಗತೈತಿ. ಹಂಗೆ ಅನ್ಬಾರ್ದು ಬಿಡಿ ಅಪ್ಪ, ಬ್ಯಾಡ ಅಂತ ಹೇಳಪ್ಪ. ನಾಳೆ ಮನ್ಯಾಗ ಯಾರೂ ಇಲ್ದಂಗೆ ಆಗುತ್ತಪ್ಪ. ಮಂಜುಳಾ ಅಭಿ ಪಾಪ ಅವ್ರು ಏನು ಮಾಡ್ಯಾರಪ್ಪ? ಬ್ಯಾಡ ಅಂತ ಹೇಳಪ್ಪ. ಅವ್ರು ನೀ ಸುಮ್ಮಿರ, ನಿನಗೆ ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಅವಕಿನ ವಹಿಸ್ಕೊಂಡು ಬರ್ತೀಯಲ್ಲ. ಹೋಗ್ಲಿ ತಗೋಕಿ, ನಿನಗೆ ಎಷ್ಟು ಇದನ್ನು ಮಾಡ್ಯಾಳ ಅನ್ನೋದು ನಂಗೆ ಗೊತ್ತಿಲ್ಲ ಅಂತಕೊಂಡೇನ. ಇರ್ಲಾಳಕ್ಕಿ ಒಂದು ಸ್ವಲ್ಪ ದಿನ ತವ್ರ ಮನ್ಯಾಗ ಗೊತ್ತಾಗ್ಲಿಕ್ಕಿಗೆ. ಬರೀ ನಾವು ಮನ್ಯಾಗ ಉಪ್ಪುಪ್ರು ಮಾಡಿ ಕುಂತೀವಿಕ್ಕಿನ ತಲೆ ಮೇಲೆ ಇಟ್ಕೊಂಡು ಕುಂತೀನಿ, ಅದಕ್ಕೆ ಹಂಗೆ ಮಾತಾಡಕ್ಕಿ. ಹೊಂಟಿನ್ ತಗೋ. ಹೋಗು ಚಿಕ್ಕಮ್ಮ ಬೇಡ ಚಿಕ್ಕಮ್ಮ, ಹೋಗ್ಬೇಡ ಚಿಕ್ಕಮ್ಮ. ಅಭಿ ಸ್ಕೂಲು ಮತ್ತು ಮಂಜುಳಾ ಸ್ಕೂಲು ಇದು ಆಗುತ್ತೆ ಚಿಕ್ಕಮ್ಮ. ಎಲ್ಲ ನಿನ್ನಿಂದನಾಗಿದ್ದ, ನೀನನ್ನು ಬಿಡ್ತೀನಿ ಅಂತ ತಿಳ್ಕೊಂಡೇನೆ. ನೋಡ್ತೀರಿ ನೀನು. ಗೌರಿ ನೀ ಭಾಳ ಕೆಟ್ಟವಳು, ಅಂಜಲಿ ನೀನು ಭಾಳ ಕೆಟ್ಟವಳು. ನಮ್ಮ ಅವ್ವನ ಹೊಡಿಸ್ತೀರಲ್ಲ ನೀವಿಬ್ರು. ಮಾಡ್ತೀನಿ ಮಗ, ನೋಡ್ತೀರಿ ಮಗ, ನೀವಿಬ್ಬರನ್ನ ನೋಡು. ಅಭಿ ಮಂಜುಳಾ ನೀವು ಇಲ್ಲೇ ಇರಲಿ, ಇಲ್ಲೇ ಇದ್ದು ಇವ್ರಿಗೆ ಕಾಟ ಕೊಡ್ರಿ. ಅವ್ರಿಗೆ ಮಮ್ಮಿ ಊಟ ಉಣ್ಸೋದು ಯಾರು? ಮಕ್ಕಳ ನೀವು ಇಲ್ಲೇ ಇದ್ರನ ಚಂದ ಇದೆ. ನೀ ಇಲ್ಲೇ ಇರು. ಮಮ್ಮಿ ನಾ ಬರ್ತೀನಿ ಮಮ್ಮಿ. ನೀ
ನೀ ಇಲ್ಲೇ ಇರು, ಮುಂದಿನ ವಾರ ನೀನು ಕರ್ಕೊಂಡು ಹೋಗ್ತೀನಿ, ಮುಂದಿನ ವಾರ ಅವ್ನು ಕರ್ಕೊಂಡು ಹೋಗ್ತೀನಿ. ಚಿಕ್ಕಮ್ಮ ಯಾರನ್ನೂ ಕರ್ಕೊಂಡು ಹೋಗ್ಬೇಡ, ಎಲ್ಲರೂ ಇಲ್ಲೇ ಇರಲಿ. ನೀನು ಇಲ್ಲೇ ಇರು, ಬಾ ಒಳಗೆ ಹೋಗು ಕರ್ಕೊಂಡು ಹೋಗ್ತೀನಿ. ನಾನು ಹೋಗ್ತೀನಿ ಅಂತ ಅವ್ರ ಮನೆಗೆ ಕುಂದರಿ, ಎಲ್ಲರೂ ಮಾಡ್ಕೊಡ್ರಿ. ನಾ ಎಲ್ಲ ಹೆಂಗೆ ಮಾಡ್ತೀನಿ ನೋಡ್ತೀನಿ. ಬಾರಮ್ಮ ಅಭಿ. ಅಕ್ಕ ಬರ್ತೀನಿ, ಮಂಜುಳಕ್ಕ. ಹ್ಞೂ ಅಭಿ ಹೋಯ್ ಬಾ, ನೋಡ್ತೀನಿ ನಿಮ್ಮನ್ನೆಲ್ಲ ಹೆಂಗೆ ಮಾಡ್ತೀನಿ ಅಂತ. ಮಂಜುಳ ಬಾಬಾ ಒಳಗೆ. ಬೇಡ ಹೋಗು, ನೀನು ಕೆಟ್ಟಾಕಿದಿ ಭಾಳ. ಅಕ್ಕ ಚಿಕ್ಕಮ್ಮ ಹೋದ್ಲು, ನಾವೀಗ ಆರಾಮಾಗಿ ನಮಗೆ ಏನು ಬೇಕಾದ್ ಮಾಡ್ಕೊಂಡು ತಿನ್ಬೋದಲ್ಲ. ಹಾಗೆಲ್ಲ ಅನ್ಬಾರ್ದವ, ಅವರು ಒಬ್ರು ತಾಯಿ ಅಲ್ಲ. ಆಕಿನ ಏನಕ್ಕೆ ಮಾಡ್ತಾಳೆ ನಮ್ಮೊಳಗಕ್ಕಲ್ಲ. ಬಾ ಮಗ, ಮಸ್ ಬರುತ್ತಾನ ನೋಡೋಣ. ಮಮ್ಮಿ ಹೊಟ್ಟೆ ಹಚ್ಚು ಆಗೈತಿ. ಮುಚ್ಚಲಾ ಬಾಯಿ, ಮನೆಗೆ ಹೋಗೋ ಮಟ್ಟ ಒಂದಿಟ್ಟು ಹಂಗ್ಯಾಕೆ ಮಾಡ್ಕೊಂತಿ. ಸರಿ ಮಮ್ಮಿ. ಏನವ ಎಲ್ಲಿ ಊರಿಗೆ ಹೊಂಟೇನ? ಹ್ಞೂ ಪ್ರೇಮಕ್ಕ, ಊರಿಗೆ ಹೊಂಟೀನಿ. ಯವ್ವ ಅಲ್ಲಿಗೂ ಬಸ್ ಬರ್ತೈತಲ್ಲ, ಅಲ್ಲಿಂದ ಬರ್ತೀನಿ ತಗೋ. ನೀನು ಅಲ್ಲಿಂದ ಬಾ, ಹಂಗೆ ಒಂದು 4 ದಿನ ಹೋಗಿ ಬರ್ತೀನಿ. ಅಲ್ಲ ಬ್ಯಾಗ್ ಇಲ್ಲ ಏನಿಲ್ಲ, ಹಂಗೆ ಹೊಂಟಿಯಲ್ಲ. ಯಾಕೆ ಗಂಡನ ಜೋಡಿ ಏನಾರು ಜಗಳ ಮಾಡಿದೇನು? ಮತ್ತೆ ಏನಾರ ಇದ್ರೆ ಹೇಳಿ, ಮತ್ತೆ ಹಂಗೇನಾರ ಮಾತಾಡೋನು. ಮತ್ತೆ ಇವೇನು ಕಳಗತ್ತಾನೆ, ಯಾಕೆ ಹೊಳಗತ್ತಿಲ್ಲ? ಏನತ್ತ? ಅದು ಅಪ್ಪ ಅವು ಹೊಡೆದ. ಏನು ಹೊಡೆದ? ಯಾಕೆ ಏನತ್ತೆ? ಏನಿಲ್ಲ ಬಿಡಿ, ಹಂಗೆ ಸ್ವಲ್ಪ ಜಗಳ ಹತ್ತಿತ್ತ. ಆ ಗೌರಿಗೆ ಕೆಲಸ ಮಾಡೋದಿದ್ದೆ, ಅವ್ರ ಒಂದು ಕಿವ್ಯಾನ್ ಕಳ್ಕೊಂಡಿದ್ಲು. ಯಾಕೆ ಕಳ್ಕೊಂಡು ಅಂತ ಕೇಳಿದ್ದು ಕೊಡೋದು ನೋಡು, ಖಾಲಿ ಉಪ್ರಾಟಿ. ಅದಕ್ಕೆ ಕೇಳಿದೆ ಆಕಿನ ಮನೆ ಬಿಟ್ಟು ಮದುವೆ ಮಾಡಿ ಕಳಿಸಂತೆ. ನೀನು ನನ್ನ ಮಾತೇ ಕೇಳಂಗಿಲ್ಲ ಬಿಡು ಒಂದಿಟ್ಟು. ಹೌದಾ ಪ್ರೇಮವ್ವ, ನೀ ಹೇಳಿದ್ದು ಕೇಳಬೇಕಾಗಿತ್ತು. ಅವು ಗಂಡಿನ ಕಡೆ ನಾನು ತೆರೆ ಕೆಡಿಸ್ಕೊಳ್ಳಿಲ್ಲ ನೋಡು. ಏನು ಬಂಗಾರ ತತ್ತಿ ಇಡು ಕೋಳಿನ ಕೊಟ್ರೆ ಹೆಂಗೆ ಅಂತೇಳಿ ನಾನು ಇಟ್ಕೊಂಡು ಕುಂತೆ. ಆದ್ರೆ ಅದ ನನ್ನನ್ನು ಕುಕ್ಕುತ್ತಂತೆ ನನಗೂ ಗೊತ್ತಾಗಲಿಲ್ಲ ನೋಡು. ಈಗ ಏನು ಕಾಲು ಮಿಂಚಿಲ್ಲ, ಆಕಿನ ಮದುವೆ ಆಕಿನ ಅಂತ ಕುಂತಾನ. ನೀನು ಹೋಯ್ ಬಾ, ಈಗ ಒಂದು 4 ದಿನ ಇದ್ದು ಬಾ. ಜಾತ್ರೆಗೆ ಅಂತೇಳಿ ನಾವು ಮಾಡ್ಕೊಂಡು ಬರಕಂತ. ಆ ಜಾತ್ರೆ ಆದಮೇಲೆ ನೋಡೋಣಂತ. ಏನು ಹ್ಞೂ ಅದನ್ನ ಮಾಡೋಣ ತಗೋ. ಈಗ ಹೋಗಿ ಬರ್ತೀನಿ. ಇರಲಿ 4 ದಿನ ಅವ್ರಿಗೆ ಬಿಸಿ ಹತ್ತಲಿ. ನಾನು ಇಲ್ಲದ್ದು ನಾನಿತ್ತೆ ಅಂದ್ರೆ ಎಲ್ಲ ಮಾಡಿ ಹಾಕ್ತಿದ್ನಲ್ಲ, ಈಗಿಲ್ಲ ಅನ್ನೋದು ಗೊತ್ತಾಗಲಿ ಅವ್ರಿಗೆ. ಸರಿ ಹಾಕಿದ್ರ ಹೋಯ್ ಬಾ, ನಾನು ಬರ್ತೀನಿ. ಬಸ್ ಬಂತ ನೋಡು. ಆಮೇಲೆ ಹುಷಾರು ಬಾ ಇದಕ್ಕೆ ಫ್ಯಾಕ್ಟ್ರಿಗೆ. ಹ್ಞೂ ಫ್ಯಾಕ್ಟ್ರಿಗೆ ಏನು ಬರೋದು ಬಿಡಂಗಿಲ್ಲ ತಗೋಣ.